ಮಗಳೇ, ನನಗೆ ನಿಮ್ಮ ಅಣ್ಣನ್ನು ನಿಮ್ಮ ಒತ್ತಿಗೆನೂ ಹೆಂಗನ ಮಾಡಿ ದೂರ ದೂರ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಒಳ್ಳೆ ಐಡಿಯಾ ನಿನಗೆ ನಂಗೆ ಸಿಕ್ಬಿಟ್ಟೈತೆ ನೋಡು. ನೀನು ಮದುವೆ ಆಗಂಟ ನಿಮ್ಮ ಅಣ್ಣ ನಿಮ್ಮ ಒತ್ತಿಗೆ ಇಬ್ರು ದೂರ ದೂರನೇ ಇರಬೇಕು. ಅಲ್ಲಿ ಗಂಟ ನನಗಂತೂ ಸಮಾಧಾನ ಇಲ್ಲ ನೋಡು. ಹಿಂಗೆ ಸರ್ನ ಹೋಗ್ಬಿಟ್ಟು ನಿಮ್ಮ ಅಣ್ಣ ಹೊಲ್ತಾಗವನೇನೋ ಹಂಗೆ ಕರ್ಕೊಬಿಟ್ಟು ಬಾವು ಅಮ್ಮ ಮಂತ ಕರಿತಾ ಇದ್ ಬಾ ಅಂತ ಹೇಳ್ಬಿಟ್ಟು. ಏನಮ್ಮ ಅಂತ ಪಿಲಾನು? ಹಾಂ ನೀನು ಬಿಡು, ಏನಾರ ಒಂದು ಮಾಡಿರ್ತೀಯ ಪಿಲಾನ. ಅಮ್ಮ ಹೇಳಿದ್ದೀನಿ ನಾನು ಬ್ರೋಕರ್ಗೂ ಬತ್ತಾನಂತೆ, ಬ್ರೋಕರ್ ಅಪ್ಪನೂ ನೋಡನ್ ಏನೋ ಒಂದು ಆಯ್ತದೆ. ಅಷ್ಟ್ರಾಗ ನಾನು ಹೋಗ್ಬಿಟ್ಟು ಅಣ್ಣನ ಕರ್ಕೊಬಿಟ್ಟು ಬರ್ತೀನಿ. ಬ್ರೋಕರ್ ಇವತ್ತು ಬತ್ತಾನಂತೆ, ಮಾತಾಡಿ ಎಲ್ಲನೂ ಆಯ್ತು ಬಿಡು, ಮಾತಾಡ್ತೀನಿ. ಹೋಗಿ ಸರ್ನ. ಏನೇ ಚಿನ್ನಕ್ಕ ಈ ಕಡೆ ಬಂದ್ಬಿಟ್ಟೆ? ಅದೇ ಬಂಗಾರಮ್ಮನವ್ರೆ, ನಾನು ಸಾಲ ತಗೊಂಡಿದ್ದಲ್ಲ ಅದೆಲ್ಲನೂ ಒಟ್ಟಿಗೆ ಎಷ್ಟಾಯ್ತು ಅಂತ ಹೇಳ್ಬಿಟ್ಟು ಕೇಳನಿ ಅಂತ ಹೇಳ್ಬಿಟ್ಟು ಬಂದೀವ್ನಿ. ಬರಸ್ಕಬಾ ಅಂತ ಹೇಳಿ ನನ್ನ ಸಾಸೆ ಹೇಳಿದ್ಲು. ಎಷ್ಟಾಯ್ತು ಅಂತ ಹೇಳ್ಬಿಟ್ಟು ಅದಕ್ಕೆ ನೀನು ಕೇಳ್ಕೊಬಿಟ್ಟು ಬಾ ಬಿಡಿಸ್ಕೊಳ್ಳಿ ನಮ್ದು ಅಂತ ಹೇಳಿದ್ಲು. ಎಷ್ಟಾಗೈತೋ ಲೆಕ್ಕ ಹಾಕ್ಬಿಟ್ಟು ಹೇಳಿ. ಓ ಲೆಕ್ಕವೇ ನಮ್ಮ ಲೆಕ್ಕಾಚಾರಿ ಇನ್ನೂ ಬಂದಿಲ್ಲ. ಅವ್ನು ಬಂದ ತಕ್ಷಣ ನೀ ಹೇಳ್ತೀನಿ ತಗ. ಏನು ಚಿನ್ನಕ್ಕ ದುಡ್ಡು ಬಂದ್ಬಿಟ್ಟೈತೆ? ಎಲ್ಲಿಂದ ಬಂತು? ನನ್ನ ಸೊಸೆ ನನ್ನ ಮಗ ಇಬ್ರು ಪ್ಯಾಟೆನಾಗೆ ದುಡ್ಕೊಂಡವ್ರೆ. ಅವ್ರೇನೇನು ಈಗ ಅಡ್ಜಸ್ಟ್ ಮಾಡ್ಬಿಟ್ಟು ಬುಡ್ಸ್ಕೊಳ್ಳೋ ಸುಮ್ಕಿರು, ಸಾಲ್ವ ತೀರಿಸ್ಬಿಡೋಣ ಎಲ್ಲನೂ ಅಂತ ಹೇಳ್ಬಿಟ್ಟು ಅವ್ರೇನೇ ಫೋನ್ ಹಾಕಿದ್ರು. ಓಕೆ ಹೇಳ್ಕೊಬಿಟ್ಟು ಬಾ ಕಣತ್ತೆ ಅಂತ. ಅದಕ್ಕೆ ನಾ ಬಂದ್ಬಿಟ್ಟೆ. ಎಷ್ಟಾಯ್ತು ಅಂತ ಹೇಳಿದ್ರೆ ಬುಡ್ಸ್ಕೊಬೋದಲ್ಲ ಅಂತ ಹೇಳ್ಬಿಟ್ಟು ನಮ್ಗೇನು ಬಡ್ಡಿ ಗಿಡ್ಡಿ ಎಲ್ಲ ಗೊತ್ತಾಗಕ್ಕಿಲ್ಲ ಅಲ್ವಾ? ಎಲ್ಲ ಫೋಟೋ ತೆಗೆದು ಕೊಡಿಸ್ಬೇಕಂತೆ. ಓಹೋ ಪರವಾಗಿಲ್ಲ, ದುಡಿಯೋ ಸಸ್ಯ ನೀನು ಕಟ್ಕೊಬಿಟ್ಟಿದ್ಯಾ. ನಮ್ಮಳು ಅವಳೆ ತಿನ್ಕೊಂಡು ಕುಂತ್ಕೊಂತಾಳೆ ಯಾವಾಗೂ 3 ಹೊತ್ತುನೂ 10 ಪೈಸದ ಕೆಲಸ ಮಾಡೋಕ್ಕಿಲ್ಲ, ಏನು ಮಾಡೋಕ್ಕಿಲ್ಲ. ನಿನಗೆ ಸಿಕ್ಕಿರೋ ಅಂತ ಸಸ್ಯನೂ ನಮ್ಮಂತರಿಗೆ ಸಿಗಲಿಲ್ಲ ಬಿಡು. ನನ್ನ ಮಗ ಅದು ಏನು ಅಂತ ಹೇಳ್ಬಿಟ್ಟು ಅವಳನ್ನ ಕಟ್ಕೊಬಿಟ್ಟು ಬಂದೋ ಏನೋ ನಾಕಾಣೆ. ಅದೇನೋ ಪಾರಿನಾಗೆಲ್ಲ ಇದ್ಲು ಅಂತ ಹೇಳ್ಬಿಟ್ಟು ಕೇಳ್ಪಟ್ನಲ್ಲಕ್ಕ. ನನ್ನ ಮಗನ ದುಡ್ಡಾಗ ತಿನ್ಕೊಂಡು ಮಜಾ ಮಾಡ್ಕೊಂಡಿದ್ಲು. ಸರಿ ಹೇಳು, ಲೆಕ್ಕಾಚಾರಿ ಬಂದಮೇಲೆ ನಿನ್ನ ಲೆಕ್ಕ ಎಲ್ಲನೂ ಸರಿ ಮಾಡ್ತೀನಿ, ಕೊಡಿವಂತೆ. ಸರಿ ನೀನು ಹೋಗಿ, ಇವಾಗ ನನಗೂ ಸಿಕ್ಕಿ ಆಮೆ ಐತೆ. ನೋಡ್ ಮಗ, ಪುರೋಹಿತರ ಹತ್ರ ಹೋಗಿದ್ದೆ. ನಿನ್ ತಂಗಿದು ಮದುವೆ ವಿಷಯ ಕೇಳ್ಕೊಬಿಟ್ಟು ಮಾತಾಡ್ಕೊಂಬಿಟ್ಟು ಬರಣಿ. ದಿನಗಳು ಸಂದಕವ ಏನು ಹುಡುಗ ಯಾರನ್ನ ಸಿಗ್ತಾರಂತ ಕೇಳ್ಕೊಂಬಿಟ್ಟು ಬರಣಿ ಅಂತ ಹೋಗಿದ್ದೆ. ಎಷ್ಟೇ ಆಗಲಿ ನೀನು ನನ್ನ ಮಗ ಅಲ್ವೇ, ಅದಕ್ಕೆ ನಿನ್ನ ಬಗ್ಗೆನೂ ವಿಚಾರಿಸ್ಬೇಕಲ್ವೇ. ಹಿಂಗೆ ನನ್ನ ಸೊಸೆ ಬಂದವಳೆ, ನನ್ನ ಮಗ ಬಂದವನೇ, ಹಂಗೆ ಹಿಂಗೆ ಅಂತ ಎಲ್ಲನೂ ಹೇಳ್ದೆ. ಅದಕ್ಕೆ ಪುರೋಹಿತರಿದ್ದು ಹೌದಾನಕ ಅಂತ ಹೇಳ್ಬಿಟ್ಟು ಇಬ್ರದ್ದು ನೋಡ್ಬಿಟ್ಟು ಹೇಳಿದ್ರು. ಏನೋ ಜಾತಕದಾಗೇನೋ ಹೊಸಿ ಹಂಗೋ ಹಿಂಗೋ ಏನೋ ದೋಷ ಆಯ್ತಂತೆ ಕಣ್ಮಗ. ಅದಕ್ಕೆ ಅದೇನೋ 3 ತಿಂಗಳು ವ್ರತ ಮಾಡಕ್ಕೆ ಹೇಳೋರೆ ಕಣಪ್ಪ. 90 ದಿನ ವ್ರತ ಮಾಡ್ಬೇಕಂತೆ. ಈ ಪೂಜೆ ಗೀಜೆ ನಿತ್ಯ ಪೂಜೆ ಅಂತಾರಲ್ಲ, ನಿತ್ಯ ಪೂಜೆ ಮಾಡ್ಕೊಂಡು ತುಳಸಿ ಗಿಡಕ್ಕೆಲ್ಲ ಪೂಜೆ ಮಾಡ್ಬೇಕಂತೆ. 9 ದಿನ ತನಕ ಮಡಿ ಮೈಲ್ಗೆ ಅಂತ ಹೇಳ್ಬಿಟ್ಟು ಮಾಡಿದ್ರೆ ಎಲ್ಲ ದೋಷನೂ ಪರಿಹಾರ ಆಯ್ತದಂತೆ. ಎಂದಿದ್ರು ನೀನು ನನ್ನ ಸೊಸೆ ಮಗ ಎಲ್ಲ ಸಂದಕ್ಕಿರ್ಬೇಕಲ್ವೇ. ಅದಕ್ಕೆ ಆಯಿತು ಪುರೋಹಿತರು, ನೀವು ಹೇಳ್ದಂಗೆ ಆಯಿತು, ನಾವು ಹೆಂಗೋನೂ ಮಾಡಿಸ್ತೀನಿ ನನ್ನ ಸೊಸೆ ತಾಗೆ ಅಂತ ಹೇಳ್ಬಿಟ್ಟು ಬಂದೆ ಕಣಪ್ಪ. ಅಷ್ಟೇ ತಾನೇನಮ್ಮ. ಆಯ್ತಾಗ ನೀನು ನಾನು ಒಳ್ಳೇದಕ್ಕೆ ಮಾಡಿರ್ತೀಯ, ಏನಾರ ಕೆಟ್ಟದಕ್ಕೆ ಮಾಡ್ತೀಯ? ನೀನೇನು ಬ್ಯಾರೆ ನನಗೆ ನೀನು ಹೇಳ್ದಂಗೆ ನೀನು ನಾನು ಕೇಳೋದಲ್ವೇ? ಆಯಿತು ಕಣಮ್ಮ, ಹೇಳ್ತೀನಿ ನನ್ನ ಎಂಟ್ರಿಗೆ ಹಿಂಗೆ ವ್ರತ ಮಾಡಬೇಕು ಅಂತ. ನಾವು ಜಾತಕ ಪತ್ಕ ತೋರಿಸಿ ಮದುವೆ ಮಾಡ್ಕೊಂಡ್ರೆ ಅಲ್ವೇ ಅದಕ್ಕೆ ನೀನು ಒಂದಕ್ಕಿಂತ ನೀನು ಮದುವೆ ಮಾಡ್ಕೊಂಡು ಮಗ ಮಾಡ್ಕೊಬಿಟ್ಟಿದ್ದೀವಿ. ಸರಿ, ನಾನು ಎಂಟ್ರಿಗೆ ಹೇಳ್ತೀನಿ ಕಣಮ್ಮ ವ್ರತ ಮಾಡನಿ ಅಂತ. ಲೋ ಮಗ, ಇನ್ನೊಂದು ಕಣ, ಅದು ನೀವಿಬ್ರು ಜಾತಿಯಾಗಿ ಮನೆ ಕಳಂಗೂ ಇಲ್ವಂತೆ ಕಣಪ್ಪ. ಇಬ್ರು ವ್ರತ ಮಾಡ್ಬೇಕಾರೆ 90 ದಿನ ಬೇರೆ ನಿನ್ನೆ ಮನೆ ಕಬೇಕಂತೆ. ಅದೇ ದೋಸೆ ಐತಲ್ಲಪ್ಪ, ಇಬ್ರಿಗೂ ಒಳ್ಳೇದಾಗಬೇಕು ಅಂತಂದ್ರೆ ಬೇರೆ ನಿನ್ನೆ ಮನೆ ಕಬೇಕಂತೆ. ಇಲ್ಲಾಂದ್ರೆ ದೋಸೆ ಪರಿಹಾರ ಹಾಕಿಲ್ವಂತೆ ಕಣ್ಮಗ. ಅದಕ್ಕೆ ಹೋಗಿ ನೀನು ಎಂಟ್ರಿಗೆ ಹೇಳಪ್ಪ. ನಾನೇ ನೀನು ಕೆಟ್ಟದಾಗ್ಲಿ ಅಂತ ಏನಾರ ಹೇಳ್ತೀನ? ಎಲ್ಲಿ ನೀನು ಒಳ್ಳೇದಕ್ಕೆ ತಾನೇ ನಾನು ಹೇಳೋದು. ಏನಾರ ಹೊಸಿ ಕೆಟ್ಟದಕ್ಕೆ ಏನಾರ ಹೇಳ್ತೀನ ಹೇಳು. ಏನು ನನಗೆ ನನ್ನ ಮಗ ಅಂದರೆ ಪಿರಾಣ ನಿನ್ನೆ ಯಾವತ್ತಿಂದನೂ. ಅದಕ್ಕೆ ನೀನು ಬೇರೆ ಅಲ್ಲ, ನನ್ನ ಮಗಳು ಬೇರೆ ಅಲ್ಲ ಕಣಪ್ಪ. ನನಗೆ ಹೋಗಿ ಹಂಗಂತ ನೀನು ಎಂಟ್ರಿಗೋಸಿ ಹೇಳು. ಮಾಡೋಕ್ಕಿಲ್ಲ ಅಂತಂದರೆ ನಾನು ಏನು ಮಾಡೋಕ್ಕಾಗಕ್ಕಿಲ್ಲ ಕಣಪ್ಪ. ಇರೋದು ನೀ ಹೇಳ್ದೆ. ಅವಳು ಮಾಡಲಿಲ್ಲ ಅಂದರೆ ಬೆಳಗಿನ ಜಾವ ನಾನು ಎದ್ಬಿಟ್ಟು ನಿಂಗೆ ಒಳ್ಳೇದಾಗಲಿ ಅಂತ ನಾನೇನು ಬೇಕಾದ್ರೆ ಮಾಡ್ಬಿಡ್ತೀನಿ ಕಣಪ್ಪ ಪೂಜೆ. ನೀನು ಎಂಟ್ರು ಮಾಡಲಿಲ್ಲ ಅಂದ್ರೂ ಪರವಾಗಿಲ್ಲ. ಅವಳು ಗಂಡ ಬ್ಯಾಡ್ದಿದ್ದಂಗೆ ಇರ್ಬೋದು, ನಾನು ನನ್ನ ಮಗ ಬೇಕೇ ಬೇಕು ಕಣಪ್ಪ. ಅಮ್ಮ ನೀನು ಅಷ್ಟೇ ತಾನೇ ಬಿಡು. 90 ದಿನ ತಾನೇ. ನಾನು ಎಂಟ್ರು ನಾನು ಹೋಗಿ ಹೇಳ್ತೀನಿ, ಹಿಂಗೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಅವಳು ಕೇಳಿಸ್ಕೊತಾಳೆ. ಹಂಗೆಲ್ಲ ಮಾಡೋಕ್ಕಿಲ್ಲ ಅನ್ನಕ್ಕಿಲ್ಲ. ಅವಳಿಗೂ ದೈವ ಭಕ್ತಿ ಶಾನೆ. ಸರಿನೇ, ಹೋಗಿ ಹೇಳ್ತೀನಿ ಇರು. ಅಮ್ಮ, ನಿನ್ಗೇನು ಬಂದಿರೋದು ರೋಗ ಅಂತ ಹೇಳ್ಬಿಟ್ಟು ಅವ್ನಿಗೆ ಯಾಕೆ ಕೇಳ್ಕೊಬಿಟ್ಟು ಬರಕ್ಕೆ ಹೋಗಿದ್ದೆ ನೀನು? ಅವ್ನಿಗೆ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ಅವನು ಕಂಡ್ರೆ ಆಗದೇ ಇಲ್ಲ ನಂಗೆ ನಾಟಕ ಮಾಡ್ತೀಯಾ. ಆಮೇಕಿಂದ ಹೋಗ್ಬಿಟ್ಟು ಎಲ್ಲನೂ ಕೇಳ್ಕೊಂಬಿಟ್ಟು ಬತ್ತೀಯಾ. ಇದೇ ಬುದ್ಧಿನೇ ನನಗೆ ಇಷ್ಟ ಆಗಕ್ಕಿಲ್ಲ ಅಂತ ಹೇಳಿದ್ರೆ ನಿನ್ನ ಬುದ್ಧಿ ಎಲ್ಲನೂ ನನಗೆ ನನ್ನ ಬಗ್ಗೆ ಮಾತ್ರ ಕೇಳ್ಕೊಬಿಟ್ಟು ಬಾಮ ಅಂದರೆ ಅವ್ನ ಬಗ್ಗೆನೂ ಕೇಳ್ಕೊಬಿಟ್ಟು ಬಂದಿದ್ಯಲ್ಲಮ್ಮ ನೀನು. ಬಿಡು, ನಿನಗಂತೂ ಎಷ್ಟು ಹೇಳಿದ್ರು ಅಷ್ಟೇ. ನಿನಗೇನು ಅರ್ಥ ಆಗಕ್ಕಿಲ್ಲ. ಅಯ್ಯೋ ಮಂಕದಿನಿ, ನಿನಗೆ ಅರ್ಥ ಆಗಕ್ಕಿಲ್ಲ, ನನಗೆ ಅರ್ಥ ಆಯ್ತದೆ ಎಲ್ಲನೂ. ನಿನ್ನ ತಲೆನಾಗೆ ಏನು ಚೇಡಿ ಮುಂದೆ ತುಂಬ್ಕೊಬಿಟ್ಟಿದ್ಯಾ. ನಿನ್ನ ತಲೆನಾಗೆ ಯಾರೋಗಿದ್ರು ಪುರೋಹಿತ್ರ ತಗೆ? ನಾನು ಹೋಗಿದ್ದೆ, ನೀನೋಗಿದ್ದ? ನಾನು ಅವಾಗಿಂದ ಇಲ್ಲೇ ಕುಂತ್ಕೊಂಡಿವ್ನಿ. ನಾನು ಹೆಂಗೆ ಹೋಗ್ಲಿ ಪುರೋಹಿತ್ರ ತಗೆ? ಮತ್ತೆ ಹೆಂಗೆ ಹೇಳ್ದೆ ಅವನಿಗೆ ವ್ರತ ಮಾಡಬೇಕು ಪೂಜೆ ಮಾಡಬೇಕು ಅಂತ ಹೇಳ್ಬಿಟ್ಟು? ನೋಡೆ, 3 ತಿಂಗಳು ಗಂಡ ಎಂಟ್ರು ದೂರ ಇದ್ರು ಅಂತ ಅನ್ಕ. ಆ 3 ತಿಂಗಳಿಗೆ ಯಾವ ಮಗನೂ ಹುಟ್ಟಾಕಿಲ್ಲ, ಏನು ಹುಟ್ಟಾಕಿಲ್ಲ. ಇಬ್ರು ದೂರ ಇದ್ರೆ ಮಕ್ಳು ಹೆಂಗಾಯ್ತವೆ? 3 ತಿಂಗಳು ಮುಗ್ದಿದ ತಕ್ಷಣ ನೆನೆಯ, ಅಂದರೆ ಮುಗಿಯೋದ್ರೊಳಗಡೆ ನೆನೆಯ ಹೆಂಗನ ಮಾಡಿ ಇಬ್ರು ದೂರ ಮಾಡಾಕ್ಬಿಡ್ಬೇಕು. ಅವಾಗ ಮಕ್ಕಳು ಇಲ್ಲ, ಮರಿನೂ ಇಲ್ಲ. ಇರೋನೊಬ್ಬ ಅವ್ನು ವಿಹಾನು. ಅವ್ನಿಗೆ ಏನೋ ಹೊಸಿ ಅವ್ನಿಗೆ ಹಾಕಿದ್ರೆ ನೀನೊಂದು 3 ಮಕ್ಕಳು ಎತ್ಕ. ನೀನು 3 ಪಾಲ್ ನಿಂದಾಯ್ತದೆ, 1 ಪಾಲ್ ಆ ಮಗಿದಾಯ್ತದೆ.
ಹೆಂಗೈತೆ ನನ್ನ ಪಿಲಾನು? ಅಮ್ಮ 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 ನಿನ್ ತಲೆ ಅಂತನೂ ವಿಶ್ವೇಶ್ವರಯ್ಯನ ತಲೆಯ ಮೀರಿಸ್ತದೆ ಕಣಮ್ಮ. ಎಂತ ಒಳ್ಳೆ ಐಡಿಯಾನ ಹೇಳ್ಬಿಟ್ಟೆ ಕಣಮ್ಮ ನೀನಂತನೂ. ಆಯ್ತು ಬಿಡಮ್ಮ, ನೀನು ಹೆಂಗೆ ಹೇಳಿದ್ರೆ ಹಂಗೆ ನಿನಗೆ ಆಯ್ತು. ಒಳ್ಳೆ ಐಡಿಯಾ ನಿನಗೆ ಕೊಟ್ಟಿದ್ಯಾ. ಅಣ್ಣ ಅದಕ್ಕೆ ಮತ್ತೆ ಹೆಂಗೋ ದೂರ ದೂರ ಬ್ಯಾರೆ ಬೇರೆ ಇರ್ತಾರೆ. ಅಷ್ಟೊಳಗಡೆ ನಿನಗೆ ನಾನು ಮದುವೆ ಮಾಡ್ಕೊಂಡು ನೋಡ್ತಾ ಇರು ಏನು ಮಾಡ್ತೀನಿ ಅಂತ. ಮೊದ್ಲ ಕೆಲಸ ಮಾಡೋನಿರು. ಈಗ ಹೇಳಿದೀವಲ್ಲ ಗೊತ್ತಾನಿ ಆಯಪ್ಪನೂ ಬ್ರೋಕರು, ಅವ್ನಿಗೆ ಹೇಳಿ ಒಪ್ಸನ ಹಿಂಗೆ ಒಂದು ಒಳ್ಳೆ ಕಡೆ ನೋಡಪ್ಪ, ಹಿಂಗೆ ಬೇಕು ಹಂಗೆ ಹಿಂಗೆ ಅಂತ ಹೇಳ್ತೀನಿ. ನೋಡೋನಿರು, ಬೇಕಾದ್ರೆ ಕಾಸು ಗೀಸು ಕೊಟ್ಟು ಒಳ್ಳೆ ಕಡೆ ದುಡಿಕೊಳ್ಳೋಣ. ಈ ಆಸ್ತಿ ಉಳಿಸ್ಕೊಳ್ಳಿಲ್ಲ ಅಂತಂದರೆ ಎಲ್ಲ ಕಳ್ಕೊಬೇಕಾಯ್ತದೆ ಮಗಳೇ. ಏನು ಇಲ್ದಿರಂಗೆ ನಾಮ ಹಾಕ್ಸ್ಕೋಬೇಕಾಯ್ತದೆ ಅಷ್ಟೇ ನೀನಿಯ. ಓ ಕಣಮ್ಮ, ಆ ಬ್ರೋಕರ್ ಒಂದು ಮಾತು ಹೇಳ್ಬಿಡು. ಹಾಂ ತುಂಬ ಚೆನ್ನಾಗಿ ನೋಡ್ಕೊತಾವ್ರೆ ಕಣಮ್ಮ ಈಗ ನನ್ನ. ಏನು ತೊಂದರೆ ಇಲ್ಲ. ನಮ್ಮ ಅತ್ತೆನೂ ನನ್ನ ಅದನ್ನೇ ಬಾಯಿ ಮುಚ್ಕೊಂಡು ಸುಮ್ಮನೆ ಅವರೇ ಕಣಮ್ಮ. ಏನೂ ಮಾತಾಡ್ತಾ ಇಲ್ಲ. ಏನು ನನ್ನ ಬಗ್ಗೆ ಏನು ವಿಷಯನೇ ಎತ್ತಾ ಇಲ್ಲ, ಏನು ಮಾತಾಡ್ತಾ ಇಲ್ಲ ಕಣಮ್ಮ. ನೀನು ನನ್ನ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಮ್ಮ. ನೋಡು ಸುಮ್ಮನೆ ಅಷ್ಟೊಂದು ಯಾಕೆ ಯೋಚನೆ ಮಾಡ್ತೀಯ? ನನ್ನ ತಂಗಿ ಮದುವೆ ಬಗ್ಗೆ ಯೋಚನೆ ಮಾಡು. ಹಾಂ ಅದೇ ಕಣಮ್ಮ, ಅವ್ರ ಬಗ್ಗೆ ಯೋಚನೆ ಮಾಡು. ನನ್ನ ಕತೆ ಎಲ್ಲ ಬಿಟ್ಬಿಡು. ನಾನು ಹೆಂಗೋ ನನ್ನ ಜೀವನ ನಾನು ನೋಡ್ಕೊತಾ ಇದ್ದೀನಿ, ಚೆನ್ನಾಗಿರ್ತೀನಿ. ಪಾಪ ನಿಮ್ಮಿ ಬಗ್ಗೆ ಯೋಚನೆ ಮಾಡಿ ಅವಳ ಮದುವೆ ಏನು ಮಾಡಬೇಕು, ಯಾವಾಗ ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡು. ನಂದು ಯಾವ ತೊಂದರೆನೂ ಇಲ್ಲ. ಇಲ್ಲ ಕಣಮ್ಮ, ನನ್ನ ಗಂಡ ಈಗೆಲ್ಲ ಚೆನ್ನಾಗಿ ಇದು ಮಾಡ್ಕೊತಾನೆ. ಈಗೆಲ್ಲ ಜೋಡ್ಸೋಕ್ಕೆ, ಎಲ್ಲನೂ ಬಟ್ಟೆ ಜೋಡ್ಸೋಕ್ಕೆ ಎಲ್ಲನೂ ಸಹಾಯ ಮಾಡಿದೆ ಕಣಮ್ಮ ನನಗಂತೂ. ಒಬ್ಳೆ ಹೆಂಗೆ ಜೋಡಿಸ್ಕೊಂಡ್ಲಿ, ಅವರೇ ಜೋಡಿಸಿದ್ರು. ಎಲ್ಲ ತಂದ್ಕೊಟ್ಟು ಈಗ ನೀನು ಹೇಳ್ದಂಗೆ ಸ್ವೀಟ್ ಮಾಡ್ಕೊಂಡು ತಿಂದ್ವಿ, ಎಲ್ಲ ಮಾಡಿದ್ವಿ. ನಮ್ಮ ಅತ್ತೆ ಎಲ್ಲ ಈಚೆ ಕಡೆ ಕುಂತ್ಕೊಂಡು ಅಡ್ಕೆಲ್ಲ ಹಾಕತ್ತಾಯ್ತು ಕಣಮ್ಮ. ಆಗಲೇ ನೋಡಿ ಸುಮ್ಮ ಬಂದೆ. ಗೌರಿ, ಅಮ್ಮ ಒಂದು ನಿಮಿಷ ಮಾಡ್ತೀನಿ. ನಾನು ಹೇಳಿಲ್ವಾ ಗೌರಿ, ನಮ್ಮ ಅಮ್ಮಂಗೆ ಮ್ಯಾಲಷ್ಟೇನೆ ಕೋಪ, ಒಳಗಡೆ ಮನಸ್ಸೆಲ್ಲನೂ ತುಂಬ ಒಳ್ಳೇದು ಅಂತ ನಾನು ಹೇಳಿಲ್ವಾ? ಇವಾಗ ನಮ್ಮಮ್ಮ ಹೇಳ್ತಾ ಇತ್ತು, ನೀನು ನನ್ನ ಸೊಸೆ ಇಬ್ರು ಚೆನ್ನಾಗಿರ್ಬೇಕು ಕಣಪ್ಪ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಅಮ್ಮ ಈಗ ದೇವಸ್ಥಾನದ ಪುರೋಹಿತರು ಮಾತಾಡ್ಸ್ಕೊಂಬಿಟ್ಟು ಬಂತಂತೆ. ಓಹೋ, ನಿಮ್ಮ ತಂಗಿ ಮದುವೆಗೆ ಪ್ರಿಪ್ರೇಷನ್ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ ಅಲ್ವೇನ್ರಿ? ಅವಳಿಗೆ ಚಿಕ್ಕೇಜೆ ಏನು ಓಡೋಗಿರೋದು, ಆದ್ರೂ ನಮ್ಮಮ್ಮ ಸುಮ್ಮನೆ ಬಿಡಲ್ಲ. ಆದ್ರೆ ನಮ್ಮ ಅಮ್ಮಂಗೆ ಏನಾರ ಒಂದು ಇದು ಮಾಡಬೇಕು ಅಂತ ಹೇಳ್ಬಿಟ್ಟು, ಅಯ್ಯೋ ಬಿಡು ಅದು ಕತೆ ಎಲ್ಲನೂ ಅದೆಲ್ಲ ಬಿಟ್ಬಿಡು. ನಮ್ಮ ಅಮ್ಮಂಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಗೊತ್ತಾ? ನಮ್ಮಮ್ಮ ಹೋಗಿತ್ತಂತೆ ದೇವಸ್ಥಾನಕ್ಕೆ, ಪುರೋಹಿತರನ್ನೆಲ್ಲ ಕೇಳ್ತಂತೆ, ಹಿಂಗೆ ನನ್ನ ಮಗ ನನ್ನ ಸೊಸೆ ಎಲ್ಲರೂ ಮನೆಗೆ ಬಂದವ್ರೆ, ಅದಕ್ಕೆ ಹಿಂಗೆ ಹೆಸರೆಲ್ಲ ಹೇಳಿ ಹೆಸರು ಬಲದ ಮೇಲೆ ಕೇಳಿದ್ದಕ್ಕೆ, ಅದೇನಮ್ಮ ನೀವು ಯಾವ ಟೈಮುಗಳಿಗೆ ನೋಡಿದಂಗೆ ಮದುವೆ ಮಾಡಿದ್ದೀರಾ, ಹುಡುಗ ಹುಡುಗಿ ಇದ್ರಾಗ ಸ್ವಲ್ಪ ಜಾತಕದಾಗ ಸ್ವಲ್ಪ ದೋಷ ಐತೆ, ಅದಕ್ಕೇನೆ ಒಂದು 90 ದಿನ ಹುಡುಗಿ ಅಂದರೆ ನೀನು ಬೆಳಿಗ್ಗೆನೆ ಎದ್ದು ತುಳಸಿ ಪೂಜೆ ಎಲ್ಲನೂ ಮಾಡಿ ಮನೆ ಪೂಜೆ ಎಲ್ಲ ಮಾಡಿದ್ರೆ 90 ದಿನ, ಆವಾಗ ಎಲ್ಲನೂ ನಮ್ಮಿಬ್ರದನ್ನು ಏನೇನೋ ಕಂಟಕವು ಎಲ್ಲ ದೂರ ಆಗ್ಬಿಡ್ತದಂತೆ. ಈಗ ಅಮ್ಮ ಅದನ್ನೇ ಕರೆದು ಹೇಳ್ತು, ನೀನು ಹೆಂಡ್ತಿಗೆ ಹೇಳಪ್ಪ 90 ದಿನ ಮಾಡು ಅಂತ. ನೀನು ಹೆಂಡ್ತಿ ಮಾಡಲ್ಲ ಅಂತಂದರೆ ನಾನೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ರು. ನಾನಿಲ್ಲಮ್ಮ ನಾನು ಹೆಂಡ್ತಿಗೆ ಹೇಳ್ತೀನಿ ಬಿಡು ಅಂತ ಹೇಳ್ಬಿಟ್ಟು ಬಂದೆ. ಅಯ್ಯೋ ಪೂಜೆ ತಾನೇ, 90 ದಿನ ಏನ್ರಿ, ವರ್ಷ ಪೂರ್ತಿನೂ ಪೂಜೆ ಮಾಡ್ತೀನಿ. ಪೂಜೆ ಮಾಡೋದ್ರಾಗ ತಪ್ಪೇನೈತೆ? ಅದ್ರಾಗೇನಿಲ್ವಲ್ಲ ತಪ್ಪು. ನೀನು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ಕೊಳಕ್ಕೆ ಹೋಗ್ಬೇಡಿ ಸರಿನಾ? ನಿಮ್ಮ ಅಮ್ಮಂಗೆ ಹೇಳಿ ನಾನೇ ಮಾಡ್ತೀನಿ ಪೂಜೆನಾ ಅಂತ. ಆದ್ರೆ 90 ದಿನ ನೀನು ಬಿಟ್ಬಿಟ್ಟಿರ್ಬೇಕಲ್ಲ ಅಂತಾನೆ ಬೇಜಾರು ನನಗೆ. ಛೇ, ಏನು ಮಾಡಲಿ? ಅಯ್ಯೋ ಇದೇ ಮನೇಲಿ ತಾನೇ ನಾನು ಪೂಜೆ ಮಾಡ್ಬೇಕಿರೋದು, ಬೇರೆ ಮನೇಲಿ ಅಲ್ವಲ್ಲ, ನನ್ನ ಯಾಕೆ ಬಿಟ್ಟಿರ್ತೀರಾ? 90 ದಿನ ಗಂಡ ಹೆಂಡತಿ ಜೊತೆಗಿರಂಗೆ ಇಲ್ಲ, ಜೊತೆಗೆ ಮಲ್ಕೊಳಂಗೂ ಇಲ್ಲ ಅಂತ ಹೇಳ್ಬಿಟ್ಟು ಅಮ್ಮ ಹೇಳವ್ರೆ ಕಣೆ. ಅದಕ್ಕೇನೆ ಇನ್ನೇನು ಮಾಡೋಕ್ಕಾಗುತ್ತೆ ಬಿಡು, ವ್ರತ ಪೂಜೆ ನಮ್ಮೊಳ್ಳಿದಕ್ಕೆ ಅಲ್ವಾ, ಅದಕ್ಕೆ 90 ದಿನ ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ದೂರ ಇರಬೇಕು. ಇದೇನ್ರಿ ಹೇಳ್ತಾ ಇದ್ದೀರಾ? ಈ ಥರನೂ ವ್ರತ ಮಾಡ್ತಾರಾ? ನಮ್ಮಮ್ಮ ನಮ್ಮೊಳ್ಳಿದಕ್ಕಲ್ವ ಹೇಳಿರೋದು, ನಾವು ಅದನ್ನು ಪಾಲಿಸ್ಲೇಬೇಕಲ್ವೇನೆ. ಪಾಲಿಸ್ಲಿಲ್ಲ ಅಂತಂದರೆ ನಮಗೆ ತಾನೇ ಏನಾದರೂ ಕರ್ಮ ಬರೋದು. ಸರಿ, ನೀನು ಹೆಂಗೋ ಮಾಡ್ತೀನಿ ಅಂತ ಹೇಳಿದ್ಯಲ್ಲ, ಪರವಾಗಿಲ್ಲ, ನಿನ್ನ ರೂಮಲ್ಲೇ ಮಲ್ಕ, ನಾನು ಇಲ್ಲೇ ಕೆಳಗಡೆನೋ ಇಲ್ಲ ಹಾಲಲ್ಲೋ ಮಲ್ಕತ್ತೀನಿ. ನನಗೇನು ಎಲ್ಲಿ ಮಲ್ಕೊಂಡ್ರು ಒಂದೇನೆ, ಬೆಳಿಗ್ಗೆನೇ ಎದ್ಬಿಡು ಸರಿನಾ? ನಾನು ನಿಂಗೆ ಸಹಾಯ ಮಾಡ್ಕೊಡ್ತೀನಿ, ಪೂಜೆ ಎಲ್ಲ ಮಾಡಿವಂತೆ. ಅಯ್ಯೋ ನಮ್ಮ ಅತ್ತೆ ಏನು ನಮ್ಮ ಮೇಲೆ ಪ್ರೀತಿನೂ ಇಲ್ಲ ಏನೂ ಇಲ್ಲ, ಈ ಥರ ಯಾಕೆ ಹೇಳಿದ್ಲು ಅಂತ ನನಗೆ ಅರ್ಥ ಆಗ್ತಾ ಇಲ್ವಲ್ಲ. ಜೊತೆಗಿರಬಾರ್ದು ಅಂದರೆ ನನ್ನ ಗಂಡನ ದೂರ ಮಾಡೋಕ್ಕೆ ಏನಾದರೂ ಪ್ಲ್ಯಾನ್ ಮಾಡ್ತಾವಳ? ಇವಳು ಏನು ಪ್ಲ್ಯಾನ್ ಮಾಡಿದ್ರು ನನ್ನ ಮುಂದೆ ಏನು ನಡೆಯಲ್ಲ. ನೋಡ್ಕೊತೀನಿ, ನನಗೂ ಗೊತ್ತು ಏನು ಮಾಡಬೇಕು ಅಂತ. ಈ ಅಮ್ಮ ಚಾಪೆ ಕೆಳಗಡೆ ನುಗ್ಗಿದ್ರೆ ನಾನು ರಂಗೋಲಿ ಕೆಳಗಡೆ ನುಗ್ಗೋದು ನನಗೆ ಚೆನ್ನಾಗಿ ಗೊತ್ತು. ಮಾಡ್ತೀನಿ ಬಿಡು.